ಪುರುಷರಿಗೆ ಮುಖ್ಯವಾದ ಕಿವಿ ಮಾತುಗಳು. 1. ಪುರುಷರು ಬೆಳಿಗ್ಗೆ ಬೇಗನೆ ಎದ್ದು ವ್ಯಾಯಾಮ ಮಾಡುವುದು ತುಂಬಾ ಅತ್ಯಗತ್ಯ. ಇದು ದೇಹಕ್ಕೆ ಮತ್ತು ಮನಸ್ಸಿಗೆ ಉಲ್ಲಾಸಕರವಾದ ಅನುಭವವನ್ನು ನೀಡುತ್ತದೆ. 2. ಪುರುಷರು ಬೆಳಿಗ್ಗೆ ಎದ್ದ ಕೂಡಲೇ ದೈನಂದಿನ ಚಟುವಟಿಕೆಗಳು ಮುಗಿದ ತಕ್ಷಣ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡೋದು ತುಂಬಾನೇ ಅವಶ್ಯವಾಗಿದೆ. ಇದು ಯಾವುದೇ ನಕಾರಾತ್ಮಕ ಶಕ್ತಿ ಪುರುಷರ ಮನಸ್ಸಿನೊಳಗೆ ನೂಕದಂತೆ ತಡೆಯುತ್ತದೆ. 3. ಭೂಮಿಯ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬ ಪುರುಷನ ಕಾಯಕವನ್ನು ಮಾಡುತ್ತಿರಬೇಕು. ಅವನು ಮಾಡುವ ಪ್ರತಿ ಕೆಲಸದಲ್ಲೂ ದೇವರನ್ನು ಕಾಣಬೇಕು. ಅವನ ಕೆಲಸವನ್ನು ಅವನು ಪ್ರೀತಿಸುತ್ತಾ ಮಾಡಬೇಕು. ಆಗ ಮಾತ್ರ ಅವನಿಗೆ ಲಕ್ಷ್ಮಿ ಒಲಿಯುತ್ತಾಳೆ. 4. ಪುರುಷರು ಯಾವತ್ತೂ ಕೂಡ ಒತ್ತಡಕ್ಕೆ ಒಳಗಾಗಬಾರದು. ಒಂದು ಕೆಲಸ ಮಾಡುವಾಗ ಮತ್ತೊಂದು ಕೆಲಸದ ಬಗ್ಗೆ ಯೋಚನೆ ಮಾಡಬಾರದು. ಪ್ರತಿಯೊಂದು ಕೆಲಸದಲ್ಲಿ ಆಸಕ್ತಿಯನ್ನು ತೋರಿಸುತ್ತಾ ಕೆಲಸ ಮಾಡಬೇಕು. 5. ಪುರುಷರು ಪ್ರತಿದಿನ ಒಳ್ಳೆಯ ಆಹಾರವನ್ನು ಸೇವಿಸುತ್ತಿರಬೇಕು. ಆದಷ್ಟು ಸಸ್ಯಾಹಾರವನ್ನ ಪ್ರತಿದಿನ ಸೇವಿಸುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಇದರಿಂದ ದೇಹಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಮತ್ತು ರಕ್ತ ಸಂಚಾರ ಸುಗಮವಾಗಿ ದೇಹದ ಸಾಗುತ್ತದೆ. 6. ನಿಮ್ಮ ಕೆಲಸದ ಒತ್ತಡದಲ್ಲಿ ಕುಟುಂಬವನ್ನು ಮರೆಯಬೇಡಿ. ನೀವು ಕೆಲಸಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿರೋ ನಿಮ್ಮ ಕುಟುಂಬಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಿ. ಅವರಿಗಾಗಿ ಸಮಯವನ್ನು ಮೀಸಲಿಡಿ. 7. ಕೆಲವು ಪುರುಷರು ಪ್ರತಿದಿನ ಹಸ್ತಮೈಥುನ ಚಟದಲ್ಲಿ ಬಿದ್ದಿರುತ್ತಾರೆ. ಆದರೆ ಅದು ಖಂಡಿತವಾಗಿಯೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಒಬ್ಬ ಆರೋಗ್ಯವಂತ ಪುರುಷ ವಾರದಲ್ಲಿ 1 ಅಥವಾ 2 ಬಾರಿ ಹಸ್ತಮೈಥುನ ಮಾಡಿಕೊಂಡರೆ ಅದು ಯಾವುದೇ ಹಾನಿಕಾರಕ ಅಲ್ಲ. ಆದರೆ ಇದು ಹೀಗೆ ಮುಂದುವರಿದು ಪ್ರತಿದಿನ ಹಸ್ತಮೈಥುನ ಮಾಡಿಕೊಂಡರೆ ಅದು ನಿಮ್ಮ ಶಕ್ತಿಯ ಮೇಲೆ ಅತಿರೇಕವಾದ ಪರಿಣಾಮವನ್ನುಂಟು ಮಾಡುತ್ತದೆ. 8. ಪ್ರತಿದಿನ ವ್ಯಾಯಾಮ ಮಾಡುವುದನ್ನು, ಸೈಕ್ಲಿಂಗ್ ಮಾಡುವುದನ್ನು, ಒಳ್ಳೊಳ್ಳೆಯ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಇದರಿಂದ ಮನುಷ್ಯ ಯಾವುದೇ ಮಾಡದೆ ಒಳ್ಳೆಯ ಜೀವನವನ್ನು ಅನುಭವಿಸುತ್ತಾ ಸಾಗುತ್ತಾನೆ. 9. ನೀವು ಬಿಸಿನೆಸ್ ಮ್ಯಾನ್ಗಳಾಗಿದ್ದರೆ ನಿಮ್ಮ ಶಾಪ್ ಅಥವಾ ನಿಮ್ಮ ಕಂಪನಿಯ ಮುಖ್ಯದ್ವಾರದ ಮೇಲೆ ನಿಂಬೆಹಣ್ಣು ಮತ್ತು ಮೆಣಸಿಕಾಯಿಯನ್ನು ನೇತು ಹಾಕಿ. ಯಾಕಂದ್ರೆ ಯಾರ ಕೆಟ್ಟ ದೃಷ್ಟಿಯೂ ನಿಮ್ಮ ಮೇಲೆ ಬೀಳಬಾರದು. 10. ಮನೆಯಿಂದ ಒಳ್ಳೆಯ ಕೆಲಸಕ್ಕಾಗಿ ಹೊರಗಡೆ ಹೋಗುತ್ತಿದ್ದರೆ ಸ್ವಲ್ಪ ಸಕ್ಕರೆಯನ್ನು ತಿಂದು ಹೊರಗಡೆ ಹೋಗಿ. ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಸಕಾರಾತ್ಮಕ ಶಕ್ತಿ ಒಮ್ಮೆ ಸಂಚಾರವಾಗಿ ಹೋಗುತ್ತೆ. ಇದರಿಂದ ನಿಮ್ಮ ಎಲ್ಲ ಕೆಲಸಗಳು ಒಳ್ಳೆಯದಾಗುತ್ತದೆ. 11. ಮಾಂಸಾಹಾರವನ್ನು ಆದಷ್ಟು ಕಡಿಮೆ ಮಾಡಿ. ಅದು ನಿಮ್ಮ ದೇಹದ ಮೇಲೆ ಅಪಾರ ಪರಿಣಾಮವನ್ನುಂಟು ಮಾಡುತ್ತದೆ. ಒಳ್ಳೆಯ ಸಸ್ಯಾಹಾರ ಆಹಾರ ಸೇವನೆ ಮಾಡಿ. ಸ್ನೇಹಿತರೆ, ಇದೇ ತರಹದ ಒಳ್ಳೊಳ್ಳೆ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ.